ಏನವಾ? ಏನಿಲ್ಲ, ಇದು ಫೋನ್ ಅಕ್ಕಂದಿರ್ಬೇಕಿದೆ. ಹೌದವ, ಇಲ್ಲೇ ಬಿಟ್ಟು ಹೋಗಿದ್ಲ ಅವತ್ತಕ್ಕೆ. ಇದಕ್ಕಿದ್ದಂಗೆ ಓಡೋದ್ಲಲ್ಲ, ಫೋನಿಗಿನ ಎಲ್ಲ ಇಲ್ಲೇ ಒಗದು ಹೋದ್ಲು. ಓ ಹೌದಾ? ಅಂದ್ರೆ ಇದು ಫೋನ್ ಯಾಕೆ ಅವರು ತಗೊಂಡೋಗ್ಲಿಲ್ಲ? ಅಂದ್ರೆ ಇವರಪ್ಪ ಮುಚ್ಚಿಟ್ಟಿದ್ದ ಅದನ್ನ ಮೊಬೈಲ್ನ. ಈಕಿ ಯಾರಿಗೆ ಫೋನ್ ಹಚ್ಚೋದು ಬೇಡ, ಈಕಿ ಹೋಗೋದು ಬೇಡ, ಫೋನ್ ಇಲ್ಲ ಅಂದ್ರೆ ಇಲ್ಲೇ ಇರ್ತಾಳ ಅಂತೇಳಿ ಅನ್ನೋ ಉದ್ದೇಶಕ್ಕೆ ಮುಚ್ಚಿಡ್ತ. ಆದ್ರೆ ಆಕಿ ಫೋನು ಬೇಡ ಏನೂ ಬೇಡ ಅಂತೇಳಿ ಎಲ್ಲ ಕೂಡ ಬಿಟ್ಕೊಟ್ಟೆ ಓಡೋದ್ಲ. ಆ ಫೋನ್ ಹಂಗ ಇತ್ತು, ಅದನ್ನ ಕೀ ಹಿಡ್ಕೊಂಡಿ ನೀನು? ಇಲ್ಲ, ಅಲ್ಲಿ ಸಂದಕದಾಗಿತ್ತ. ಯಾರ ಫೋನು ಅಂತ ನೋಡಿದೆ, ಚಾರ್ಜ್ ಇದ್ದಿದ್ದಿಲ್ಲ ಏಟು. ಅದಕ್ಕೆ ಮತ್ತೆ ಏನು ಮಾಡಿದೆ, ಚಾರ್ಜಿಗೆ ಇಟ್ಟಿದ್ದೆ ಮೊಬೈಲ್ನ. ಈಗ ಚಾರ್ಜ್ ಆಗಿ ಸ್ವಿಚ್ ಆನ್ ಆಗೈತಲ್ಲ, ನೋಡೋಣ ಅಂತೇಳಿ ಬಂದೆ. ಅದಕ್ಕೆ ನಿಮ್ಮನ್ನು ಕರೆದೆ. ಅದನ್ನೇನು ನೋಡ್ತಿ ಬಿಡು, ಹೋಗ್ಯಪ್ಪ. ಅದೇ ಯಾವಂದಾರ ನಂಬರ್ ಗಿಂಬರ್ ಇಟ್ಕೊಂಡಿರ್ತಾಳ ಅಷ್ಟೇ. ಅದೇ ಆ ಫ್ರೆಂಡ್ಸು, ಆಮೇಲೆ ಅವು ಕಾಲೇಜಿನ ಏನೇನೋ ಇರ್ತಿದ್ವು, ನೋಡಿ ಓದ್ಕೊಂತ ಕೂತಿರ್ತಿದ್ಲ ಅವಾಗೆಲ್ಲ. ಅವ ಏನಾರ ಇಟ್ಟಿರ್ತಾಳ ಮತ್ತೇನು. ನೀವು ಹಂಗಾರ ಅವ್ರನ್ನ ಮನೆಗೆ ಕರ್ಕೊಂಬಂದ್ಮೇಲೆ ಒಂಚೂರು ಅವ್ರ ಮೊಬೈಲ್ ಚೆಕ್ ಮಾಡೋದು, ಮೊಬೈಲ್ನಾಗ ಏನೈತಿ ಏನಿಲ್ಲ ನೋಡೋದು ಮಾಡಲೇ ಇಲ್ಲ? ನಮಗೆ ಅವೆಲ್ಲ ಎಲ್ಲಿ ಗೊತ್ತಕ್ಕವ ಮೊಬೈಲ್. ಅದು ಏನೇ ಸುಡ್ಗಾಡ ಲಾಕು ಪಾಕು ಇಟ್ಟಿರ್ತಾವ, ನಮ್ಗೇನು ಓಪನ್ ಮಾಡ್ತಾವ ಬಿಡ್ತಾವ ಅವು. ನಂಗೆ ಅದು ಗೊತ್ತಿಲ್ಲ. ನನ್ನ ಮಗನು ಸುಮಾರು ಸಲ ಅದೇನಕ್ಕ ಫೋನ್ನಾಗ ಏನಾರ ಯಾರ್ದಾರ ಫೋಟೋ ಇದ್ರೆ ತೋರಿಸು ಹಂಗೆ ಹಿಂಗೆ ಅಂತಿದ್ದ. ಏನಿಲ್ಲ, ಆಕೆ ತೋರಿಸಿಲ್ಲ ಬಿಟ್ಟಿಲ್ಲ. ತಡ್ರಿ ನೋಡೋಣ ಓಪನ್ ಮಾಡಿ. ಈ ಫೋನ್ನಾಗ ಏನಾರ ಪ್ರೀತಿ ಮಾಡೋ ಹುಡುಗಂದು ಫೋಟೋ ಇದ್ರೂ ಇರ್ಬೋದಲ್ಲ. ಹೆಂಗದಾನ ಏನು ಎತ್ತ ಅನ್ಸುತ್ತೆ, ನೋಡ್ದಂಗತ್ತಲ್ಲ. ನೋಡಿದ್ರೆ ನಾನು ರಾಗತ್ ಕುದಿತೈತಿ ಮತ್ತೆ. ಅವ್ನು ನೋಡ್ಯಾರ ಏನಾಗಬೇಕಾಗೈತಿ ಬಿಡು, ಬೇಡ ಅದೆಲ್ಲ ಏನು ನೋಡಿ ಏನಾಗಬೇಕಾಗಿಲ್ಲ. ಒಳಗೆ ಇಟ್ಟು ಬಿಡೋಗವ ನಿಮ್ಮ ಮೊಬೈಲ್. ಸುಮ್ಮನೆ ಮರ್ತಿರೋ ವಿಚಾರಗಳನ್ನ ನೆನಪು ಮಾಡ್ಕೊಂಡು ಮನ್ಸಿಗೆ ನೋವು ಅಕ್ಕವು. ತಿಗಿ, ನನಗೆ ಅವನ್ನೆಲ್ಲ ನೋಡಕ್ಕೆ ಮನ್ಸಿಲ್ಲ. ಅಲ್ಲ ಅತ್ತೀರ, ಹಂಗೆ ಯಾಕೆ ನೋಡಕ್ಕೆ ಮನ್ಸಿಲ್ಲ ಅಂತೀರಿ? ಹೋಗ್ಲಿ ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ನೋಡ್ತೀನಿ ಆತ. ನನಗಂತೂ ತೋರಿಸ್ಬೇಡ ಅವ್ನ ಮಸಡಿ ನೋಡಿದ್ರೆ ನನ್ನ ಮೈ ಉರಿತೈತಿ. ಆಯ್ತಾಯ್ತು, ನೀವು ನೋಡ್ಬೇಡ್ರಿ, ನಾನು ನೋಡ್ತೀನಿ ತಡ್ರಿ. ಇನ್ನೊಬ್ರು ಫೋನು ಚೆಕ್ ಮಾಡೋದು ಮ್ಯಾನರ್ಸ್ ಅಲ್ಲ ಅಂತಾರ, ಆದ್ರೆ ಒಂಥರ ಕ್ಯೂರಿಯಾಸಿಟಿ. ನೋಡೋಣ. ಇದು ಏನಿದು? ಲಾಕ್. ಅಯ್ಯೋ, ಲಾಕ್ ಐತೆ ಅತ್ತೀರ ಇದಕ್ಕೆ. ಲಾಕಾ? ಮತ್ತೆ ಹೆಂಗೀಗ ಓಪನ್ ಮಾಡೋದು ಅದನ್ನು? ಅಯ್ಯೋ ಅತ್ತೀರ, ಪುಣ್ಯಕ್ಕೆ ಪ್ಯಾಟ್ರನ್ ಇಟ್ಟಾರ. ನಂಬರ್ ಇಟ್ಟಿದ್ರೆ ಭಾರಿ ಕಷ್ಟ ಆಕಿತ್ತು. ಪ್ಯಾಟ್ರನ್ ಇಟ್ಟಾರ ಅಂದರೆ ಸ್ವಲ್ಪ ಮೇ ಬಿ ಒಂಚೂರು ಟ್ರೈ ಮಾಡಿದರೆ ಯಾವಾರ ಓಪನ್ ಆದರೂ ಆಗ್ಬೋದು. ಅವ್ರ ಅಕ್ಷರದಿಂದ ಫಸ್ಟ್ ಲೆಟರ್ ಟ್ರೈ ಮಾಡಬೇಕು. ಮತ್ತು ಅವ್ರದ್ದೇ ಇಡ್ತಾರೆ, ಇಲ್ಲ ಬೇರೆ ಯಾವ್ದಾರ ಇಡ್ತಾರೆ. ಮಧುರ ಎಮ್ಮಿಂದ ಓಪನ್ ಮಾಡಿ ನೋಡ್ತೀನಿ ತಡ್ರಿ. ಎಮ್ಮ ತೆಗ್ಯವ. ಎಮ್ಮಿಂದ ಓಪನ್ ಆಗುವಂತಲ್ಲ ಅತ್ತೀರ. ಅದು ಯಾವನ್ನ ಪ್ರೀತಿ ಮಾಡಾತಿದ್ಲಲ್ಲ, ಅವಂದ ಅಕ್ಷರ ಏನಾರು ಇಟ್ಟಿರ್ಬೇಕು. ಅವನ ಹೆಸರು ನಮಗೆ ಗೊತ್ತಿಲ್ಲ. ಹೌದಲ್ಲ, ಸುಮ್ಮನೆ ಹಿಂಗೆ ಮಾಡ್ಬಿಡ್ತೀನಿ ಅತ್ತೀರ. ಹೆಂಗಿದ್ರು ಮನೆಗೆ ಅದೇನಿ ಇವತ್ತು. ಎ ಇಂದ ಝೆಡ್ ವರೆಗೂ ಎಲ್ಲ ಅಕ್ಷರ ಟ್ರೈ ಮಾಡಿಬಿಡ್ತೀನಿ. ಏನಂತೀರಿ? ಅಯ್ಯೋ, ಕೆಲ್ಸಕ್ಕೆ ಹೋಗಬೇಡ, ಆರಾಮ ಮನೆಯಾಗಿರುವ 4 ದಿನ ಅಂತ ಅಂದೆ. ಅದಕ್ಕೆ ಇದನ್ನ ಮಾಡ್ಕೊಂಡು ಕುಂದ್ರದ್ನೇನು? ಖಾಲಿ ಪೀಲಿ ಕೆಲಸ ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಆಟಿ ಅವರ. ಬೇಡ, ಏನು ಬೇಕಾಗಿಲ್ಲ. ಪ್ರೀತಿ ಮಾಡೋ ಹುಡುಗನ ಮಕ ನೋಡ್ಯಾರ ನಮಗೆ ಏನಾಗಬೇಕಾಗೈತಿ? ಸುಡ್ಗಾಡ್ ಸುಂಟಿಕೊಂಬಿ ಅಂತದೈತೆ, ಯಾರ ಕರ್ಗೈತೆ ಬೆಳಗೈತೆ ಚಂದೈತೆ ಇಲ್ಲ. ಹಾಳಾಗೋಲಿ, ಅವನ ಮೋಸ ಮಾಡಿ ಹೋಗ್ಯಾನಂತ ಅವ್ನ ಮಕ ನೋಡಿ ಏನು ಮಾಡ್ಬೇಕಾಗೈತಿ? ಬಿಡು ಹೋಲಿ. ಆದ್ರೂ ಅತ್ತೀರ, ಬೇರೆ ಏನಾರ ಮಾಹಿತಿ ಸಿಗ್ಬೋದು ತಡ್ರಿ. ಏನಾರ ಮಾಡ್ಕೊರವ, ನನಗಂತೂ ಬೇಕಾದಷ್ಟು ಕೆಲಸ ಅದಾವ. ನೀವು ಜಂಪರ್ ಹೊಲಿಬೇಕು, ಬಂದರಿಗೆ ಕೊಡ್ಬೇಕು. ಅಯ್ಯೋ ಬಿಡು. ಥೋ, ಈ ಅತ್ತಿಯರೊಬ್ರು ನೋಡಕ್ಕೆ ಒಲ್ಲೆ ಅಂತಾರೆ. ಇರ್ಲಿ, ನಾನೇ ಚೆಕ್ ಮಾಡ್ತೀನಿ ನೋಡೋಣ. ಎ ಇಂದ ಝೆಡ್ ವರೆಗೂ ಎಲ್ಲ ಟ್ರೈ ಮಾಡಿ ನೋಡೋಣ. ಅಲ್ಲ, ಇನ್ನು ಯಾವಾಗ ತಯಾರಾಗುತ್ತೀರಿ? ಮಳೆ ಮಾರಿನ ದಿನ ಪಟ್ಟನ ಹೋಗಿ ಪಟ್ಟನ ಬರಬಾರ್ದನ? ಆತಾತ್ ಬೇ, ಹೊಂಟ್ವಿ. ನಿನ್ ಸೊಸಿ ತಯಾರಾಗಳ ನೋಡ್ ಮೊದಲು. ಪೈತ್ರ ಹೊತ್ತಕತ್ತವ, ಹೋಗಿ ಬರ್ಬರ್ರಿ. ಗಿಡ್ಮುಳಿ ಎಲ್ಲಿ ಹೊಂಟಾರ? ದವಾಖಾನಿಗೆ ಹೊಂಟಾರ್ರಿ. ಅವ್ಗೆ ಯಾಕ ಹೊಟ್ಯಾಗ ಒಂಥರ ಗುಳ್ಳದಂಗಾಗ್ಯಾವಂತ. ಏನಾಗತ್ತವ ಪಾಪ ನನ್ನ ಮಗ, ಏನು ಕಾಡಾಟ ಏನತ್ತಾಗ. ಅದಕ್ಕೆ ಒಂಚೂರು ಹೋಗಿ ತೋರಿಸ್ಕೊಂಬ ಅಂತೇಳಿ ಗಂಡ ಎಂತೀನಿ ಇಬ್ರನ್ನ ಜೊತೆ ಮಾಡಿ ಕಳ್ಸಾಕತ್ತೇನೆ. ಹೌದಾ? ಎದ್ರ ಗುಳ್ಳಿದ್ದಾವವು? ಚಲೋ ಡಾಕ್ಟರ್ ನೋಡಿ ತೋರಿಸ್ಕೊಂಬ ಅಂತ ಹೇಳು. ಅದನ್ನ ಹೇಳೇನಿ, ಹೊಂಟಾರಿಬ್ರು. ಏ ಪೈತ್ರ ಹೋಗ. ಯವ್ವ, ನಂದೆಲ್ಲ ರೆಡಿ ಆತ. ಆತಾಯಪ್ಪ ಮಗನ, ಹುಷಾರಿ. ಎಲ್ಲ ಚಂದಾಗಿ ಡಾಕ್ಟರ್ ಕಡೆ ತೋರಿಸ್ಕೊಂಡು ಕ್ಯಾನಿಂಗ್ ಅದು ಮಾಡ್ತಾರೆ ನೋಡ, ಕ್ಯಾನಿಂಗ್ ಅದು ಮಾಡಿಸ್ಕೊಂಡು ಏನು ಎಲ್ಲ ಪೂರ್ತಿ ಇದು ಏನದು ಹೊಟ್ಟಿ ಪಟ್ಟಿ ಎಲ್ಲ ಏನೇನು ಗುಳ್ಳಿ ಪಳ್ಳಿ ಅದಾವ ಎದುರು ಏನು ಎತ್ತ ಗುಳಿಗೆ ಔಷಧ ಟಾನಿಕ್ ಎಲ್ಲ ಚಂದಾಗಿ ತೊಗೊಂಡು ಬಾರಪ್ಪ. ಬೇ, ಸಣ್ಣ ಹುಡುಗ್ರಿಗೆ ಹೇಳ್ದಂಗೆ ಹೇಳ್ತಿಯಲ್ಲವ. ಆಯ್ತು, ನಾ ಎಲ್ಲ ತೊಗೊಂಬರ್ತೀನಿ. ಬಂದ್ಲ ನಿನ್ ಸೊಸಿ? ನಂದೆಲ್ಲ ಆತ ಅತ್ತಿ, ಹೋಗ್ಬರ್ತೀವಿ ಹಂಗಾರ. ಇದೇನವ ಸೊಸಿ, ಕೈಯಾಗ ಬ್ಯಾಗ್ ಕಾಯಿಪಲ್ ತರ ಕುಂತೀಯ, ಹಂಗ ಬರ್ತಾ? ಇಲ್ಲ ಮಾವ, ಮೊದ್ಲ ಇವ್ರು ಯಾಕೆ ಹೊಟ್ಟೆ ಗುಳ್ಳದವು ಅಂತಂದ್ರಲ್ಲ, ಇಲ್ಲೇ ಟೈಮ್ 9 ಗಂಟೆಗೆ ನಾಷ್ಟ ಮಾಡ್ಯಾರ ಇವರು. ಟೈಮ್ ಇಲ್ಲೇ 11 ಆತು. ಇನ್ನೂ ನಾವು ಹೋಗಿ ಮುಟ್ಟಿ ಮಾಡಿ ತೋರಿಸ್ಕೊಂಡು ಹೊಳ್ಳಿ ಬರೋ ಮಾಟ ಎಷ್ಟಕತೆ ಏನೋ ಟೈಮ್. ಅದಕ್ಕೆ ಮತ್ತು ಇವ್ರಿಗೆ ಹೊಟ್ಟೆ ಹಸ್ತಂಗಾದ್ರೆ ಹೊರಗೇನಾರು ತಿನ್ನೋದು ಬೇಡ. ಯಾಕಂದ್ರೆ ಇಷ್ಟು ದಿನ ಹೊರಗೆ ತಿಂದಾರ, ಮೊದಲ ಹೊಟ್ಟೆಗೆ ತ್ರಾಸ ಆಗೈತೆ ಅಂತಾರೆ. ಮತ್ತು ಹೊರಗೆ ತಿಂದು ಇನ್ನೇನಾರು ಹೆಚ್ಚು ಕಮ್ಮಿ ಆಗಿತ್ತು ಅಂತೇಳಿ ಒಂಚೂರು ಮೆತ್ತಗೆ ಮಾಡಿಟ್ಕೊಂಡಿನಿ ಅಡುಗೆನ. ಬಿಸಿ ಅನ್ನ, ತುಪ್ಪ, ಕಡ್ಲಿ ಚಟ್ನಿ, ಕರಿಬೇವು ಚಟ್ನಿ ಹಾಕಿಟ್ಕೊಂಡಿನಿ. ಕರಿಬೇವು ಚಟ್ನಿ, ಅವ ಏನು ರುಚಿ ಆಕತಿವ ಕರಿಬೇವು ಚಟ್ನಿ. ಚಲೋ ಆಯ್ತು. ಯಾವಾಗ ಮಾಡಿದ್ದಿ?
ನಿನ್ನೆ ಕರಿಬೇವು ಭಾಳ ಇತ್ತಲ್ರಿ ಇತ್ತೀರ ಅದನ್ನ ಮಾಡಿದ್ದೆ. ಕರಿಬೇವು ಅಂದ್ರೆ ಹೋದ ವಾರ ಸಂತೆ ತಂಗಿದ್ದು ಇತ್ತು, ಈ ವಾರ ಸಂತೆ ತಂಗಿದ್ದು ಭಾಳ ಇತ್ತು ಜವಾರಿ ಕರಿಬೇವು. ಅದಕ್ಕೆ ಚಟ್ನಿ ಮಾಡಿಟ್ಬಿಟ್ಟೆ. ಹಿಂಗೆ ಸಾರ್ಗೀರ್ ಮಾಡ್ಲಾರ್ದಾಗ ಅದು ಬೇಕಾಕತಿ. ಬಿಸಿ ಅನ್ನ ತುಪ್ಪ ಕರಿಬೇವು ಚಟ್ನಿ ಎಷ್ಟು ರುಚಿ ಆಕತಿ, ಕೂದ್ಲಕ್ಕೂ ಒಳ್ಳೇದು ಕಣ್ಣಿಗೆ ಒಳ್ಳೇದು. ಅದಕ್ಕೆ ಮಾಡಿಟ್ಟಿದ್ದೆ ಒಂದು ಡಬ್ಬಿ ತುಂಬ. ಚಿಂತೆ ಬಿಟ್ಬಿಡುವ, ಏನು ಕಂಡಾಬಿಟ್ಟು ದಿನ ಬರ್ತೈತೆ, ಅದನ್ನು ಕೆಡೋದಲ್ಲ ಮಾಡೋದಲ್ಲ, ಕಂಡಾಬಿಟ್ಟು ರುಚಿಯಾಗಿರ್ತೈತಿ. ಆಯ್ತು ಹಂಗಾರೆ ಈಗ ಒಟ್ಟು ಇಟ್ಕೊಂಡು ಹೋದಲ್ಲ, ಉಪ್ಪಿನಕಾಯಿ ಇಟ್ಕೊಂಡು ಎಲ್ಲ ಐತಿ. ಹೋಗ್ಬರ್ರಪ್ಪ ಹೋಗ್ಬರ್ರಿ. ಯವ್ವ ಅಪ್ಪ ಬರ್ತೇನೆ. ನೋಡ್ ನನ್ನ ಸೊಸಿ ಎಷ್ಟು ಶಾಣೆ ಅದಾಳ. ಗಂಡನ ಬಗ್ಗೆ ಕಾಳಜಿ ಪ್ರೀತಿ ಮತ್ತೆ ಗಿರಕಿಲ್ಲನ್ರಿ, ನನಗೇನು ಇದ್ದಿದ್ದಿಲ್ಲ ನಿನ್ನ ಪ್ರೀತಿ ಇತ್ತಪ್ಪ ಇತ್ತು. ನೀನು ನೋಡು ಹಾಸ್ತೀನಿ ಕಸ ಹೊಡೆದಂದ್ರೆ ಯಾ ನಮ್ಮನೆ ನಾಯಿಗತೆ ಓದ್ರಿದಿ. ಕಸ ಹೊಡೆದು ಹಾಸಕ ಆ ನಮ್ನಿ ಮಾಡಿದಿ ನೀನು. ಪ್ರೀತಿ ಇತ್ತಂತ ಪ್ರೀತಿ. ಆದ್ರೂ ನನ್ನ ಸೊಸಿ ಅಷ್ಟೇ ನೀನು ನನ್ನ ಪ್ರೀತಿ ಮಾಡಲ್ ಬಿಡು. ಕಸ ಹೊಡೆದು ಹಸು ವಯಸ್ಸನಿ ಇದೀಗ ತಣ್ಣಗೆ ಹೋಗಿರ್ನ ಏನಂತೀರಿ? ಸೊಸಿ ಎಷ್ಟು ಪ್ರೀತಿ ಮಾಡೋದು, ಪ್ರೀತಿ ಮಾಡ್ಲಾರ್ದೆ ಎರಡೆರಡು ಮಕ್ಕಳಾಗಿರ್ತಾವ. ನಾನು ಗಿರ್ಜಿ ಮನೆ ಕಡೆ ಹೋಗ್ಬರ್ತೇನೆ. ಅಯ್ಯಯ್ಯಯ್ಯ ಸೊಸಿ ಮನ್ಯಾಗಿಲ್ಲ, ಒಟ್ಟು ಕೆಲಸ ಬಗ್ಸಿ ಏನಾರ ಮಾಡೋಣ ಅನ್ನೋದೈತೆ ನೋಡು. ಹೋಗಿ ಬಂದೇನ, ಅದೇನೋ ಗಿಫ್ಟ್ ತರ್ಬೇಕು ಅಂತಂದು ಹೋಗಿದ್ದಿಲ್ಲ. ಹೋಗಿ ಬಂದೇನ ಅಂತ ಈಗ ಹೋಗಿದ್ನೇನ? ರಾತ್ರಿ ನಾಲ್ ತಗೊಂಬಂದೇನೆ, ಎಲ್ಲ ನೋಡ್ಲಿದೇ ಇಲ್ಲ ನೀನು. ಏನವ ನಾನು ನೋಡ್ಲಿಲ್ಲ ಬಿಡು, ಒಟ್ಟು ತಂದು ಇಟ್ಕೊಂಡಿ ಇಲ್ಲ. ತಂದು ಇಟ್ಕೊಂಡೇನಿ. ಯವ್ವ ನಿಮ್ಮ ಅಣ್ಣನ ಮಗ ಬಾರಿ ಬಿಡ. ಅಯ್ಯೋ ಅಲ್ಲಿ ನಡ್ದಾರ ಗಡ್ಡ ಹಾಕಿ ಬೈಕ್ ಮ್ಯಾಗ ಹತ್ತು ಕರ್ಕೊಂಡು ಹೋಗ್ತೇನೆ, ನಾನಾ ಕರ್ಕೊಂಡ್ಬರ್ತೇನೆ ಅಂತ ಒಟ ಹಚ್ಬಿಟ್ಟನ. ನಾನಯ್ಯಪ್ಪ ನಾ ಬರೋದಿಲ್ಲ ಪುಣ್ಯಾತ್ಮ, ನಿಮ್ಮ ಅವ್ಗ ನಾನು ನಿನ್ನ ಲಗ್ನ ಆಗೋದಿಲ್ಲ ಅಂತ ಹೇಳೇನಿ. ಇನ್ನು ನಿನ್ನ ಕುಟ್ ಬೈಕ್ನಾಗ ಅಡ್ಯಾಡಕತ್ರ ನಿಮ್ಮ ಹೋಗಿ ಬಿಟ್ಟಾಳನ. ಅಯ್ಯ ಮತ್ತೆ ಮದುವೆ ಹೋಗಲ್ಲ ಅಂದಕ್ಕೆ ಯಾವ ಕೊಡ್ಡಾಡ್ತಿ ಅಂತ ಕೇಳ್ತಾಳ. ಅದಕ್ಕೆ ನಾ ಬರೋದಿಲ್ಲ, ನೀವು ಹೋಗು ಅಂತಂದೆ. ಅವ ಯಾಕೆ ಬಂದಿದ್ನ? ಮೂಳ ಊರ್ ಮೂಳ ಈಗ ಹೋಲಿಲ್ಲ ಬೇಸಿ ಬಿಡು. ಇನ್ನು ಹೋಗಿದ್ದೆ ಅಂದ್ರೆ ಅದಕ್ಕೊಂದು ಏನಾರು ಅಂತಿದ್ನವ. ಎಲ್ಲಿ ಜೋಡಕ್ಕವ ನೋಡಿ ಇಂಥವ ಬಂದತ್ತಾಗ. ನೀನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ ನಿನ್ನ ಕೆಲಸ ನೀ ಮಾಡ್ಕೊ. ಅವ ನಾ ಈಗ ಲಗ್ನಕ್ಕೆ ಹೋಗಿ ಇವತ್ತೈತಿ ಲಗ್ನಕ್ಕೆ ಹೋಗಿ ಸೀದಾ ಮದ್ವೆ ಮುಗಿಸ್ಕೊಂಡು ಬರೋದು ಸಂಜೆ 6-7 ಗಂಟೆ ಆಕತಿ. ಸರಿ ಹೋಗಿ ಬಾ. ನೋಡು ಬರೋದು 6-7 ಗಂಟೆ ಆಕತಿ ಅಂತೇಳಿ ಹಂಗೆ ಹೆಣ್ಮಕ್ಳು ಹೊತ್ತಾಗ ಮಟ್ಟ ಇರೋದು ಸರಿಯಲ್ಲ. ಫ್ರೀ ಬಿಟ್ಟೇವೆ ಅಂತೇಳಿ ದೌಡ್ ಬಾ ನೀನು ಅಷ್ಟ. ನೋಡಿ ಮತ್ತೆ ಹೇಳಕತ್ತೇನಿ, ಫೋನ್ ಹಚ್ಚೋಂಗೆ ಮಾಡ್ಕೋಬೇಡ. ನಿಮ್ಮ ಅಣ್ಣ ಬಂದು ನನ್ನ ಮನೆಗೆ ನೆನಪೈತಿಲ್ಲ. ನಿಮ್ಮ ಅಣ್ಣಗೆ ಹಿಂಗೆ ಹೊರಗಡೆ ಅಡ್ಡಾಡಿದ್ರೆ ಹೆಣ್ಮಕ್ಳು ಸೇರೋದಿಲ್ಲ. ಏನ ಸುಮ್ಮನೆ ಅಡ್ಡಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ. ನಾನು ಹೋಗಿರೋದು ಈಗ ಫಂಕ್ಷನ್ ಸಂಬಂಧ. ಏನು ನಾನೇನು ಸುಮ್ಮನೆ ಅಡ್ಡಾಡ್ತಾನೆ ಅಂದರೆ ನಿಂದೊಂದು ತಗ. ಆಯ್ತು ತಗೋ, ನಾ ಇನ್ನೂ ಹೋಗಿ ಚಂದ ರೆಡಿಯಾಗಿ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಸೀರೆ ಉಟ್ಕೊಂಡು ಹೋಗು, ಚಂದ ಕಾಣ್ತೈತಿ. ಯಾಕಂದ್ರೆ ದೊಡ್ಡ ಮಂದಿ ಬಂದಿರ್ತಾರಲ್ಲೇ, ಯಾರ ನೋಡಿ ಮಾಡಿ ಚಂದ ಕಂಡು ಅವ್ರು ಏನಾರ ಅಕಸ್ಮಾತ್ ಸಂಬಂಧ ಕೂಡಿ ಬಂದ್ರೆ ಯಾಕೆ ಬರಬಾರ್ದು? ಏನು ಅದಕ್ಕೆ ಹೇಳತ್ತೀನಿ. ಅವ ನಾನು ಈಗ ಮದುವೆ ಮಾಡ್ಕೊಳ್ಳಲ್ಲವ, ಯಾಕೆ ಕಿರಿಕಿರಿ ಮಾಡ್ತಿ? ನನಗೆ ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ನನಗೆ ನನ್ನ ಜೀವನದೊಳಗೆ ಬೇರೆ ಗೋಲ್ಸ್ ಅದಾವೆ, ಅವನ್ನೆಲ್ಲ ಮಾಡ್ಕೋಬೇಕು ನಾನು. ಏನು ನನಗೆ ಸಾಧಾರಣ ಮದುವೆ ಮಾಡ್ಕೊ ಮಕ್ಕಳನ್ನ ಹಡಿ ಹಿಂಗೆ ಇರೋಕೆ ಇಷ್ಟ ಇಲ್ಲ. ಏನು ಸುಮ್ಮನೆ ಇರು, ಒಟ ಹಚ್ಬೇಡ. ನೀವು ಹೋಗವ ಗಿಡ್ಮುಳ ಹಂಗ ನೀವು ಸುಮ್ಮನೆ ಇರಲ್ಲ. ಎದಕ್ಕೆ ಒಟ ಹಚ್ತಿ ಪಾಪ? ಅದಕ್ಕೆ ಯಾವಾಗ ಬೇಕಾಗದ ಲಗ್ನ ಆಗವಲ್ತಕ್ಕ. ಬರೀ ಲಗ್ನ ಮಾಡಿ ನೀವೆಲ್ಲ ಲಗ್ನ ಮಾಡ್ಕೊಂಡು ಏನು ಮಾಡತ್ತೀರಿ? ನಾನು ನೋಡತ್ತಿಲ್ಲ. ಸುಮ್ಮನೆ ಇರು. ಅದಕ್ಕೆ ಏನೋ ಒಂದು ಓದೈತಿ, ಅದು ಏನೋ ಕೆಲಸದೊಳಗೆ ಮುಂದುವರಿಬೇಕಂತ ಆಸೆ ಐತಿ, ಮಾಡ್ಕೋವಲ್ತಕ್ಕ. ನಾನು ಗಿರ್ಜಿ ಮನೆ ಕಡೆ ಹೋಗ್ಬರ್ತೇನೆ. ಹೋಗ್ಬಾರ ಮತ್ತೇನೈತಿ ಕೆಲಸ? ಈಗ ಸೊಸಿ ಹತ್ತಾಗೋದ್ಲ ನೀ ಪಿರಿ 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 ಅಡ್ಡಾಡಿಗ. ಮತ್ತೆ ಏನು ಮಾಡ್ಲಿ, ನಂಗೆ ಮನೆ ಕುಂತ್ ಬೇಸರಕತ್ರಿ. ಮತ್ತೆ ಈ ವಯಸ್ಸು ಹಂಗ ನಂಗೆ ಸೊಸಿ ಬಂದಿಂದ ಮತ್ತೇನೈತಿ ಕೆಲಸ? ಪಾಪ ನನ್ನ ಸೊಸಿ ಮಧ್ಯಾಹ್ನ ಕಡಿಗೆ ಮಾಡಿಟ್ಟೈತಿ, ಎಲ್ಲ ಕೆಲಸ ಮುಗಿಸಿ ಹೋಗೈತಿ. ನಿಮ್ದೊಂದು ಕತಿ ಆತಾಗ ಎಲ್ಲದಿಯಾ? ಯವ್ವ ನಿಮ್ಮ ಬಂದ್ಲ. ಅಲ್ಲ ನಾಷ್ಟಾ ತಿನ್ನೋದಾಗೈತಿ, ಚಹಾ ಕುಡಿದಾಗೈತಿ, ಎಲ್ಲ ಮುಗ್ದೈತಿ. ಎಲ್ಲಡಿಕೆ ತಿಂದಾತು ಕುಂತಾಳಲ್ಲೇ. ಈಗ ಎದ್ದು ಬಂದ್ಲ, ಮತ್ತೆ ಚಹಾ ಬೇಕಂತಾಳೆ. ಈಗ ನಾಷ್ಟ ಮಾಡಿದ್ದ ಮರ್ತಿರ್ತಾಳೆ ಏನೋ ನಿಮ್ಮವ್ವ. ಯಪ್ಪ ನಾ ಇತ್ತಾಗಿ ನಿತ್ತಾಗ ಓಡಕನಿ, ಅಕ್ಕಿಲ್ಲ ಮನ್ಯಾಗ ಅಂತ ಹೇಳ್ಬಿಡು. ಲೇ ತಾಡ್ಲೇ, ಜಗತ್ನಾಗ ಯಾರಿಗೆ ಎದ್ರಂಗಲ್ ನೀ ನಮ್ಮ ಅವ್ಗೆ ಎದ್ರತಿ ನೋಡು. ಅಲ್ಲ ಈ ಪಾರಕ್ಕ ನಿನ್ನೆ ಬಂದು ಬೆಣ್ಣೆ ರೇಟ್ ಕೇಳಿ ಹೋದ್ಲು. ಏನು ಹೆಚ್ಚಿಗೆ ಹೇಳಿ ನಾನೇನ್ರ ಮತ್ತೆ? ಪ್ಯಾಟ್ಯಾಗ ಎಷ್ಟೈತಿ? ಪ್ಯಾಟ್ಯಾಗ ಒಂದು 500-600 ರೂಪಾಯಿ ಇರ್ಬೇಕು. ಅಲ್ಲ ಮತ್ತೆ ನಮ್ದು ಪ್ಯೂರ್ ಅಲ್ಲ, ಕಲ್ಬೆರಕಿ ಇಲ್ಲದ್ದು. ಒಂದು 900 ಹೇಳೇನಿ. ಆಯ್ತು 800 ಹೇಳಿದ್ನ. 800 ಹೇಳೇನಿ. ಏನಾಯ್ತು, ಒಂದು 700 ರೂಪಾಯಿ ಕೊಡ್ತಿದ್ನಪ್ಪ. ಇನ್ನೊಂದು ರೇಟು ಕೇಳಲಿಲ್ಲ, ಏನೂ ಇಲ್ಲ. ಸುದ್ದೇ ಇಲ್ಲ ಲಿಕ್ಕಿದೇನು? ಅಯ್ಯವ್ವ ನಾಷ್ಟಕ್ಕೆ ಏನು ಮಾಡಿಯಾ ಸರ್ಜಾ? ಅತ್ತೀರ ನಿಮಗೆ ಇನ್ನೂ ಬಿಗ್ ಸೊಸಿ ಅದಾಳ ಅನ್ನೋದು ನೆನಪೈತಿ, ಏನು ಮರ್ತೀರಿ? ಯಾಕೆ ಯವ್ವ ಏನಾತ? ಅಲ್ಲ ಮರ್ತಿರ್ನ ಅನ್ನಕ್ಕೆ ಯವ್ವ ನಾ ಏನು ಮಾಡ್ಲಿಕ್ಕಿನೇನು? ಯಾಕೆ ಊರಿಗೆ ಹೋದಿ ಅಂತ ನಾ ಊರಿಗೆ ಹೋಗಂತ ಕಶನ ಆಕಿನ ಅದನ್ನ ಕೇಳಕತ್ತೀನಿ. ಹೋಗಿ ವಾರ ಆತು, ಇನ್ನ ಮಟ್ಟ ಇತ್ತಾಗ ಸುದ್ದಿಲ್ಲಲ್ಲ. ಎಲ್ಲ ಮನೆ ಜವಾಬ್ದಾರಿ ನನ್ನ ಮೇಲೆ ಬಿದ್ದತಿ. ಅಕ್ಕಿ ತಲ್ಯಾಗ ಬೇರೆ ಮನೆ ಮಾಡ್ಕೊಂಡು ಹೋಗೋರು ಹೆಂಗಿದ್ರು ನಾವ್ಯಾಕೆ ಗುದ್ದಾಡ್ಬೇಕು ಇವ್ರ ಜೊತೆಗೆ ಅಂತೇಳಿ ಹೋಗ್ಯಾಳಲ್ಲಿ. ಅಲ್ಲ ನಿಮ್ಮ ಮಗನೂ ಹೋಗಿ ಕುಂತಾನಲ್ಲ ಅಲ್ಲೇ. ಏನು ಮಾಡ್ಲಿವ ನಾನು? ಹೋಗ್ಬಿಡು, ಬಂದಾಗ ಬರ್ವಲ್ರಕ್ಕ. ಈಗ ನೀನು ನನಗೆ ಮಾಡಿ ಹಾಕಕ್ಕಾಕತ್ತಿಲ್ಲವಾ? ಮಾಡೇನಿ, ನಾನೇನು ಮಾಡಿ ಹಾಕಲ್ಲ ಅಂತ ಹೇಳಿಲ್ಲ. ಮಾಡೇನಿ, ತಿನ್ರಿ ಯಾರು ಬೇಡ ಅಂದ್ರೆ ನಾ ಹಂಗೆ ಹೇಳಿಲ್ಲ. ಆದ್ರೂ ಮನುಷ್ಯ ಅಂದಮೇಲೆ ಒಂಚೂರು ಮನೆ ಕಡೆ ಜವಾಬ್ದಾರಿ ಇಲ್ದಂಗೆ ಅದೇ ಹಂಗ ಅಂತ ಹೋಗ್ಲಿ ಬಿಡ್ರಿ. ಏನು ಅಲ್ಲೇ ಅತ್ತಿ ಮಾವ ಸೇರಿ ಬ್ಯಾಂಕ್ನಲ್ಲಿ ಲೋನ್ ಮಾಡಿಸಿ ಮನೆಗಿನಿ ಕಟ್ಟಾಕೆಲ್ಲ ಸಹಾಯ ಮಾಡಕತ್ತಾರಲ್ಲ. ಹಾಗಾಗಿ ಏನಾರ ಪುಚ್ಚು ಬಲ್ತಿರ್ಬೇಕು. ಕಟ್ಟಿಸ್ಕೊಲಿ ಅದೆಂತ ಮನೆ ಕಟ್ಟಿಸ್ಕೊಂತಾರೆ, ಕಟ್ಟಿಸ್ಕೊಲಿ. ಈ ಪಾರಕ್ಕ ಬೆಣ್ಣೆ ಒಯ್ಯಕ್ಕೆ ಬರ್ತೇನೆ ಅಂದಿದ್ಲು, ಸುದ್ದೇ ಇಲ್ಲಕ್ಕಿದೆ. ಯಾ ಪಾರಕ್ಕ ಯಾವಾಗ ಹೋಯ್ತೇನಂದ್ಲ ಇವ?
ಬಿಡು ಹೋಲಿ ನನಗೆ ನಾಷ್ಟ ಹಾಕೊಂಬ ಹೊಟ್ಟೆ ಹಸ್ತತಿ. ಹಾಕೊಂಬರ್ತೇನಿ. ಯವ್ವ ಅಪ್ಪೆಲೆ ಈಗ ಬಂದೇನ? ಹೋಗಿದ್ದೆಲ್ಲಪ್ಪ, ಏನಾತು? ಅಂಗಡಿ ಸಿಕ್ತಾ ಚಲೋದ? ಏನಾತ್ ಹೇಳ. ಯವ್ವ ನಿಮ್ಮ ಅಂಗಡಿ ಆಮ್ಯಾಗ ಮಾತಾಡ್ಕೊರಿ. ಇಲ್ಲೇ ಏನ ನಾನು ಹೊಟ್ಟೆ ಹಸ್ತತಿ. ನಿಮ್ಮ ಅಂಗಡಿ ಗೊಂಗಡಿ ಅವೆಲ್ಲ ಹಚ್ಬಾಡೀಗ. ಓ ಪಟ್ಟ ಹಾಕೊಂಬ ನನಗೆ ಒಟ್ಟು. ತಗ ಬಂದೆ. ಯಮ್ಮ ಹೋಟೆಲ್ ಮಾಡ್ತೇನೆ ನಾ ಹೋಟೆಲ್. ಕಾಕ ಈಗ ಬಂದ್ರನ? ಅತ್ತಿಯಾರ ತೋರಿ ಬಿಸಿಯದ ಉಪ್ಪಿಟ್ಟು ಮಾಡಿದ್ದೆ. ಅದಕ್ಕೆ ಮಾಡಣ. ಅಣ್ಣ ಹೊಲಕ್ಕೆ ಹೋಗ್ಯಾರಪ್ಪ. ಅಲ್ಲಪ್ಪ ನೀವೇನು ಹೋದೋರು ಅತ್ತಾಗ ಹೋಗಿರಲ್ಲ, ಒಂದು ವಾರ ಆತು. ಮನೆ ಕಡೆ ಏನು ಇದು ಇಲ್ಲನ? ಅಯ್ಯ ನಾನು ತವ್ರ ಮನೆಗೆ ಹೋಗಿದ್ದೆ ಅಕ್ಕ. ನಾನು ಆರಾಮ ಒಂದು ವಾರ ಇದ್ದು ಬರಕಂತೇಳಿ ಹೋಗಿದ್ದು ನಾನು. ಹ್ಞೂನವ್ವ ತವ್ರ ಮನೆ ಐತಿ ಹೋಗ್ತೀರಿ. ನಮ್ಮಂಥವೆಲ್ಲ ಹೋಕ್ಕವು ಪರದೇಶ ಪಾಪಿ ಪರದೇಶ ಅಂತೇಳಿ ಹಿಂಗೆ ಇರೋದ. ಇಲ್ಲ ಗಂಡನ ಮನ್ಯಾಗ ಚಾಕ್ರಿ ಮಾಡ್ಕೊಂತ ಎಲ್ಲ ನಮ್ಮ ಹಣೆ ಬರ. ಹೋಗ್ಲಿ ಬಿಡ, ನೀ ಹೇಳಪ್ಪ. ಅದು ಹುಬ್ಳ್ಯಾಗ ಒಂದು ಅಂಗಡಿ ನೋಡಿ ಬಂದೆ ನೀವ. ಮಸ್ತ್ ಐತಿ ಹೋಟೆಲ್. ಹೋಟೆಲ್ ಅಂದ್ರೆ ಹೆಂಗೈತಿವ ಅದು? ಅಯ್ಯೋ ಹೋಗೋರು ಬರೋರು ಬಸ್ ಸ್ಟಾಪು ಎಲ್ಲ ಅಲ್ಲೇ ಐತಿವಿ ಯವ್ವ. ಭಾರಿ ಐತಿ ಬಿಡು. ಏನು ಒಂದು 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಹೇಳ್ಯಾರ. ಆಮ್ಯಾಗ ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ಹೇಳ್ಯಾರ. ಏನ ತಿಂಗಳಿಗೆ 20,000? ಏನ್ಲ ಐತಿ ಇಲ್ಲ ಲೆಕ್ಕ ಅದಕ್ಕೆ 20,000? ಹ್ಞೂ ಬೇ 20,000 ಹೇಳ್ಯಾರ ಬಾಡಿಗೆ. ಅಂದ್ರೆ ಚಲೋ ಏರಿಯಾ ಇವ ಅದು. ಆಮೇಲೆ ಅಲ್ಲಿ ವ್ಯಾಪಾರ ಚಲೋ ಆಕತ್ತೆ ಅಂತ ಅವ್ರಿಗೂ ಗೊತ್ತಲ್ಲ, ಅದಕ್ಕೆ ಅದ್ರ ತಕ್ಕ ಬಾಡಿಗೆ ಇಟ್ಟಾರ. ನಾನೇನಾರ ಬಿಟ್ಟೆ ಅಂದ್ರೆ ಇನ್ನೊಬ್ಬ ಹಿಡಿತೇನೆ ಈಗ. ಅಯ್ಯೋ ದೇವ್ರೆ 20,000 ಅಂದ್ರೆ ಭಾಳ ಆತಲ್ಲ. ಏನು ಮಾಡ್ತಿ? ಬರೀ 20,000 ಅಷ್ಟ ಅಲ್ ಬೇ. ಕುಂದ್ರು ಕುರ್ಚೆ, ಟೇಬಲ್, ಅಡಿಗಿದ ಒಲಿ, ಆಮ್ಯಾಗ ಇದು ಏನದು ಹಸಿ ಹಂಚು, ಪ್ರತಿಯೊಂದು ಎಲ್ಲ ಸಟ್ಟೆ ತೊಗೊಂಬರ್ಬೇಕೀಗ. ಅದೆಲ್ಲದಕ್ಕೂ ರೊಕ್ಕ ಬೇಕು. ಏನು ಮಾಡೋದೇವ ಈಗೆಲ್ಲ ರೊಕ್ಕ? ಎಷ್ಟು 4,40,000 ಐತಿ? ಎಷ್ಟೈತಿ ಬೇ? 4,40,000 ಅಲ್ಲ, 4 ಲಕ್ಷ ಇರೋದು. 40,000 ರೂಪಾಯಾಗ ಮೊನ್ನೆ ನಾನು ಇದು ಏನದು 2,000 ರೂಪಾಯ್ದೊಂದು ಸೀರೆನ ತೊಗೊಂಡಿದ್ದೆ. ಆಮ್ಯಾಗ ನಂದು ಒತ್ತಿ ಇಟ್ಟಿತ್ತಲ್ಲ 10,000ಕ್ಕೆ ಹೇಳಿ ಅದನ್ನು ಬಿಡಿಸ್ಕೊಂಬಂದೆ. ಆಮ್ಯಾಗ ಇದು ಏನದು ಮನೆಗೆ ಒಟ್ಟು ಸಂತಿ ಹಾಕಿಸ್ಕೊಂಡ್ವಿ. ಆಮ್ಯಾಗ ಮನ್ಯಾಗ ಸಣ್ಣ ಪುಟ್ಟ ಖರ್ಚು ಅದಕ್ಕೆ ಇದಕ್ಕಂತೆ ಬೇಕಂತೆ ಕೈ ಇಟ್ಕೊಂಡೆ. ಸಂಘದ್ದು ಒಮ್ಮೆ 6,000 ರೂಪಾಯಿ ಬಂತು. ಮತ್ತು 5 ವಾರ ಬಂದಿತ್ತಲ್ಲ ಈ ಸಲ 5,800 ಆತು. ಆ ಸಂಘದ ರೊಕ್ಕ ಕಟ್ಟಿದೆ. ವಾರ 1,200 ಅದ್ರದ್ದು ಕಟ್ಟಿದೆ. ಅವ್ವ ನನಗೆ ಬಿಸ್ನೆಸ್ಸಿಗೆ ಅಂತ ಅಂದಿಟ್ಕೊಂಡಿದ್ರೊಳಗೆ ಇಷ್ಟೆಲ್ಲ ಖರ್ಚು ಮಾಡಿದ್ರು ನೋಡಿ ನೀವು. 60,000 ಯಾರಿಗೆ ಕೊಡ್ಲಿಲ್ಲ ಪೊಲೀಸರಿಗೆ? ಅಲ್ಲ ಅದೇನು ಒತ್ತಿ ಹಾಕೊಳತಿಯಲ್ಲ ಈಗ ಹೋಟೆಲ್ 2 ಲಕ್ಷಕ್ಕೆ, ಅದ್ರ ಬಗ್ಗೆ ವಿಚಾರಿಸಿ ಚಂದಾಗಿ. ಕಾಕ ಎಲ್ಲ ವಿಚಾರಿಸೇನಿ. ಭಾರಿ ಚಲೋ ಐತಿ. ವ್ಯಾಪಾರ ಅಂತೂ ಭಾರಿ ಆಕತ್ತಲ್ಲಿ. ಇಳಿಯೋರು ಹೋಗೋರು ಬರೋರೆಲ್ಲ ತಿಂತಾರಲ್ಲಿ. ವ್ಯಾಪಾರ ಭಾರಿ ಆಕತಿ. ಹೌದಾ? ವ್ಯಾಪಾರ ಭಾರಿ ಆಕತಿ ಅಂತಂದ್ರೆ ವಿಚಾರ ಮಾಡ್ಬೋದು. ಆದ್ರೆ 20,000 ರೂಪಾಯಿ ಬಾಡಿಗೆ ಭಾಳ ಆತಪ್ಪ. ಒಂದು 10, 12, 15 ಲಾಸ್ಟ್. ಕಾಕ ಅದು ಬಾಡಿಗೆ ಅಂತ ಏರಿಯಾನೇ ಅಂತದ. 20,000 ರೂಪಾಯಿ 1 ರೂಪಾಯಿ ಕಡಿಮೆ ಇಲ್ರಿ. ಬೇಕಾರಿಡಿರಿ ಬೇಡಾರ್ ಬಿಡ್ರಿ ಅಂದ. ಹಂಗೆ ಮಾತಾಡಿದ್ ನಾವ. ನಿಮ್ಗೆ ಏನು ಮಾಡ್ಬೇಕಂತ ಮಾಡಿಯಪ್ಪ? ನಿನಗೆ ಅದು ಚಲೋ ಅಂತ ಅನಿಸ್ತದ ನಿನಗದು? ಹ್ಞೂ ಕಾಕ ನಂಗಂತೂ ಭಾರಿ ಚಲೋ ಅನಿಸ್ತತಿ. ಹೆಂಗಿದ್ರು ಈಗ ಚಲೋ ದಿನಾನ ಅದಾವು, ಅದನ್ನ ಹಿಡಿದು ಬಿಡೋಣ ಅಂತ ನನ್ನ ತಲೆ ಒಳಗೆ. ಏನಂತಿ ಕಾಕ? ತಡಿ ನಿಮ್ಮ ಅಪ್ಪ ಬರ್ಲಿ. ನಿಮ್ಮ ಅಪ್ಪನ ಅಂತೇಳಿ ಮಾತಾಡು. ಈಗ ಬಾಯಿಲ್ ಒಂದಿಟ್ಟು ನಿಂಗೆ ಕೂಟ್ ಮಾತಾಡ್ಬೇಕು ಬಾಯಿಲ್ ರೀ. ನಾ ಹೇಳ್ತೇನಲ್ಲ, ನೀವು ಇದ್ರೊಳಗೆ ಭಾಳ ಇಂಟರ್ಫಿಯರ್ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾಳೆ ಏನೋ ಸಣ್ಣ ಪುಟ್ಟ ತಪ್ಪಾದರೂ ಕಾಕ ನೀನು ಹಿಡಿ ಅಂದೆ ಅದಕ್ಕೆ ಮಾಡಿದೆ ನೋಡಿ ಲಿಂಗಾತು ಅಂತ ನಾವು. ನೀವು ಸ್ವಲ್ಪ ಸುಮ್ಮನೆ ರೀ. ಅಪ್ಪ ಮಗ ಅವ್ವ ಏನಾರ ಮಾಡ್ಕೊಳ್ಳಿ. ನೀವು ಮೊದಲು ಹೋಗಿ ಮಿಸ್ತ್ರಿ ಕಡೆ ಮಾತಾಡ್ಬರ್ರಿ. ಆ ಮನೆ ಕಟ್ಟಕ್ಕೆ ಎಷ್ಟು ತಗೋತಾರೆ ಕೇಳ್ಬರ್ರಿ. ಸರಿ, ನಾನು ಅಕ್ಕನ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿಂದ ಮಾವನ್ ಕರ್ಕೊಂಡು ಹೋಗ್ತೀನಿ. ಆಯ್ತು ಅತ್ತಿಯರ. ಬರೋದೊಂಚೂರು ತಡ ಆತ್ರಿ ಅತ್ತಿಯರ. ಆಗ್ಲೇವಾ ತವ್ರ ಮನೆಗೆ ಹೋಗಿ ಅಲ್ಲ ಮತ್ತೆ ಬರೋದು ಹೆಚ್ಚು ಕಮ್ಮಿ ಆಗ್ತೈತೆ. ಅದ್ರಾಗ ಏನೈತಿ? ಆಯ್ತು